GPR ಅನ್ನ ಬಳಸಬೇಕು ಅಂದ್ರೆ ಅಲ್ಲಿ ಒಂದಷ್ಟು ಟೆಕ್ನಿಕಲ್ ಆಗಿ ಕೆಲಸ ಮಾಡಿದ್ರೆ ಸಮಯ ವ್ಯರ್ಥ ಆಗಲ್ಲ ಅನ್ನುವಂಥದ್ದನ್ನ ನೀವು ಹೇಳಿದ್ರಿ. ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಷ್ಟು ಸದ್ದು ಆಗಿತ್ತು. ಇವತ್ತು ಧರ್ಮಸ್ಥಳದ 13ನೇ ಪಾಯಿಂಟ್ ನಲ್ಲಿ GPR ಅನ್ನ ಬಳಕೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅನ್ನುವಂಥದ್ದು? ಯಾಕಂದ್ರೆ ಒಂದಷ್ಟು ನೀವು ಹೇಳಿದ್ರಿ, ಟೆಕ್ನಿಕಲ್ ಆಗಿ ನೀವು ಕೆಲಸ ಮಾಡಿದ್ರೆ ಮಾತ್ರ ಅಲ್ಲಿ ಬೇಗ ನಮಗೆ ದಾಖಲಾತಿಗಳು ಸಿಗುತ್ತೆ, ಸಮಯ ವ್ಯರ್ಥ ಆಗಲ್ಲ ಅನ್ನುವಂಥದ್ದು ಹೇಳಿದ್ರಿ. ಡೆಫಿನೆಟ್ಲಿ ಸರ್. ಇಲ್ಲ, ನಮ್ಗೆ ಏನಂತಂದ್ರೆ ಈಗ ನೋಡಿ, ಭೀಮಾ ಈ ಜಾಗದಲ್ಲಿ ಊತಿದ ಅನ್ಕೊಳ್ಳಿ, 15 ವರ್ಷಗಳ ನಂತರ, ಅದು 14 ವರ್ಷಗಳ ನಂತರ ಬಂದು ಈ ಸ್ಪಾಟ್ ಅಲ್ಲಿ ತೋರಿಸ್ತಾರೆ. ಸೊ ಒಂದು ಮೂಮೆಂಟ್ ಆಗಿರ್ಬೋದು, ಬಾಡಿ 14 ವರ್ಷಗಳಲ್ಲಿ 14 ಮಳೆಗಳು ಬಿದ್ದಿದೆ, 3 ತಿಂಗಳು ಮಳೆ ಬೀಳ್ತದೆ ಇಲ್ಲಿ. ಸರ್, ಈ ಪ್ರೆಷರ್ಗೆ ಏನಾಗುತ್ತೆ, ಅಲ್ಲಿರುವಂಥ ಪಳೆ ಉಳಿಕೆಗಳು ಡಿಸ್ಮ್ಯಾಂಟಲ್ ಆಗೋಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದ್ರೆ 3 ತಿಂಗಳು ಮಳೆ ಬಿದ್ದರೆ ಒಂದೊಂದು ತೊಟ್ಟು ಮಳೆ ಬಿದ್ದಾಗೂ ಕೂಡ ಆ ಮೂಳೆಗಳು ಆ ಕಡೆ ಈ ಕಡೆ ಹೋಗುವಂಥ ಸಾಧ್ಯತೆ ಇದೆ, ಅಥವಾ ಒಳಕ್ಕೆ ಹೋಗುವಂಥ ಸಾಧ್ಯತೆಗಳಿದೆ ಅಲ್ವಾ ಸರ್. ಆಮೇಲೆ ಅಲ್ಲಿ ಅವ್ನು ನೋಡಿರೋ ಜಾಗದಲ್ಲಿ ಮರ ಬಂದಿರ್ಬೋದು, ಆ ಮರ ಬುಡ ಎಲ್ಲ ಡಿಸ್ಮ್ಯಾಂಟಲ್ ಮಾಡಿರ್ಬೋದು. ಸೊ ಪ್ರಕೃತಿಯ ಇದರಿಂದ ನಾನಾ ರೀತಿಯ ಇಂಪ್ಯಾಕ್ಟ್ ಇದೆ pH ವ್ಯಾಲ್ಯೂ ಆಫ್ ದ ಸಾಯಿಲ್. ಸೊ ಅದಕ್ಕಾಗಿ ನಾನು ಇಲ್ಲಿ ವಾಕಿಂಗ್ ಹೋಗ್ಬೇಕಾದ್ರೆ ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿಜ್ಞಾನಿಗಳಿದ್ದಾರೆ, ನಾನು ಕೇಳಿದೆ ಏನ್ ಮಾಡ್ಬೋದು ಸರ್ ಅಂತ. ಅದೇನ್ರಿ ದೊಡ್ಡ ವಿಚಾರ, ಈ ಮೈನಿಂಗ್ ಎಲ್ಲ ಬಳಸಕ್ಕೆ. ಮೈನಿಂಗ್ ಅಂದ್ರೆ ಇಲ್ಲಿ ಒಳಗಡೆ ಮೈನ್ ಏನಿದೆ ಕಾಡುಗಳಲ್ಲಿ ಸ್ಟೋನ್ಸು 50 ಮೀಟರ್ 100 ಮೀಟರ್ ಒಳಗಡೆ 3 ಡೈಮೆನ್ಷನ್ ಐ ಥಿಂಕ್ ಸ್ಕ್ಯಾನ್ ರಿಪೋರ್ಟ್ ಕೊಡುತ್ತೆ. ನನಗೆ ಅರ್ಥ ಆಗ್ಲಿಲ್ಲ ಇನಿಷಿಯಲ್ ಆಗಿ, ಏನ್ ಸರ್ ಅಂದ್ರೆ, ಪ್ರೆಗ್ನೆನ್ಸಿ ಯಾರ ಹೆಣ್ಮಕ್ಳಿಗೆ ಹೊಟ್ಟೆ ಸ್ಕ್ಯಾನ್ ಮಾಡಲ್ಲ, ಅದನ್ನೇ ದೊಡ್ಡ ಮಟ್ಟದ ಸ್ಕ್ಯಾನರ್ಗಳನ್ನ ಭೂಮಿ ಸ್ಕ್ಯಾನ್ ಮಾಡಕ್ಕೆ ಬಳಸ್ತಾರೆ. ಅದು ಅವೈಲೇಬಲ್ ಇದೆ, ಹೈದರಾಬಾದ್ ಕಂಪನಿಗಳಿದೆ, ಮುಂಬೈ ಬೇಸ್ ಕಂಪ್ನೀಸ್ ಇದೆ, ಡೆಲ್ಲಿ ಬೇಸ್ ಕಂಪ್ನೀಸ್ ಇದೆ, ಅಥವಾ ಇನ್ನೂ ದೊಡ್ಡದಾಗಬೇಕು ಅಂತಂದ್ರೆ ಸ್ಯಾಟಲೈಟ್ ಸ್ಕ್ಯಾನರ್ ಇದೆ, ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಗೌರ್ಮೆಂಟ್ ಅಂಡ್ ದ ರಿಕ್ವೈರ್ಮೆಂಟ್ ಅಂತಂದ್ರು. ನಾನು ಅದನ್ನೇ ಹೇಳಿದೆ. ಸೊ ವಾಟ್ ಎವರ್ ನಾವೇನು ರಿಸರ್ಚ್ ಮಾಡಿದ್ವಿ ಅದನ್ನ ಹೇಳಿದ್ರಿ, ಪದೇ ಹೇಳಿದ್ವಿ, ಅದನ್ನ ಫೋಟೋ ತೋರಿಸಿ ಹೇಳಿದ್ವಿ. ಎಲ್ಲೋ ಒಂದ್ ಕಡೆ ಚುಚ್ಚಿದಂಗೆ ಆಯ್ತು SITಗೆ. ನಾವು ಅದನ್ನು ಹೇಳಿದ್ವಿ, ನೀವೆಲ್ಲ IPS ಮಾಡ್ರು, ನಮ್ಮ ಕೈಲಿ ಎಳಿಸ್ಕೊಂಬಾರ್ದು ಅಂತ. ಸೊ ಇವತ್ತು ಅದೇ ರೂಪದಲ್ಲಿ ಐ ಥಿಂಕ್ ಇವತ್ತು ಡ್ರೋನ್ ಅನ್ನ ಬೆಳೆಸಿದ್ದಾರೆ ಸರ್. ತುಂಬಾ ಕಂಗ್ರ್ಯಾಚುಲೇಷನ್ಸ್ ಮಾಧ್ಯಮದವ್ರಿಗೂ ಕೂಡ. ಎಲ್ಲ ಮಾಧ್ಯಮ ಅಲ್ಲ ಅಂದ್ರೂ ಕೂಡ ಸಾಕಷ್ಟು ಮಾಧ್ಯಮಗಳು ಈ ಒಂದು ಹತ್ಯಾಕಾಂಡಕ್ಕೆ ಜೊತೆಲಿ ನಿಂತಿರ್ವಿ. ಕಂಗ್ರ್ಯಾಚುಲೇಷನ್ ಕರ್ನಾಟಕ. ಇದು ಸಾಮಾನ್ಯ ಜನರ ಕೂಗಿಗೆ ಸಂದಂತ ಜಯ. ನಾವ್ಯಾರು ಅಶೋಕ್ ಅಲ್ಲ, ಅಪೋಸಿಷನ್ ಲೀಡರ್ ಅಲ್ಲ, ಆದ್ರೂ ಕೂಡ ಇವತ್ತು SIT ಮತ್ತೆ ಸರ್ಕಾರ ನಮ್ಮ ಕೂಗಿಗೆ ಸ್ಪಂದಿಸ್ತಾ ಇದೆ ಅಂತ. ದಟ್ಸ್ ಅ ಬ್ಯೂಟಿ ಆಫ್ ಪ್ರಜಾತಂತ್ರ. ಈ ಡೆಮೋಕ್ರಸಿ ಅಂತ ಹೇಳ್ತಾರಲ್ಲ, ಇದನ್ನೇ ಡೆಮೋಕ್ರಸಿ ಅಂತ ಹೇಳೋದು. ನಾಟ್ ನೆಸೆಸರಿ ನಾವು MLA ಆಗ್ಬೇಕು ಅಂತಿಲ್ಲ, ಬಟ್ ನಮ್ಮ ವಾಯ್ಸ್ ಗಟ್ಟಿ ಆಗಿದ್ರೆ ಕೆಲಸ ಆಗುತ್ತೆ ಅನ್ನೋದಕ್ಕೆ SITನೇ ಕಾರಣ. ಸೊ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇರೋದೇನು ಅಂತ, ನಿಮ್ಮ ಮಾಧ್ಯಮದ ಮುಖಾಂತರನೇ ಫಸ್ಟ್ ಟೈಮ್ ರಿಕ್ವೆಸ್ಟ್ ಮಾಡ್ತಾ ಇರೋದೇನು ಅಂತಂದ್ರೆ, ಹೇಗಿರು ಮಾಡ್ತಾ ಇದ್ದೀರಾ, ಗೆಟ್ ಇಟ್ ಸ್ಕ್ಯಾನ್ 3500 acres ನ ಸ್ಕ್ಯಾನ್ ಮಾಡಿ. ಓಕೆ, ಇದು ಜನಗಳ ದುಡ್ಡು, ನೀವೇನ್ ತರ್ತಾ ಇಲ್ಲ, ನಮ್ಗೆ ಗೊತ್ತಿದೆ, ನಿಮ್ಗೂ ಕೂಡ ಅದನ್ನ ಮಾಡಬೇಕು ಅಂತ ಮನ್ಸಲ್ಲಿ ಇದೆ. ಬಟ್ ಪಬ್ಲಿಕ್ ಪ್ರೆಷರ್ ಬಂದಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಏನೂ ಆಗಲ್ಲ. ಪಬ್ಲಿಕ್ ಪ್ರೆಷರ್ ಬಂದ್ರೆ ಸಿದ್ದರಾಮಯ್ಯ ಮಾಡ್ತಾರೆ. ಸಿದ್ದರಾಮಯ್ಯ ನ್ಯೂಟ್ರಲ್ ಇದ್ದಂಗೆ, ಬಂದ ಪುಟ್ಟ, ಓದ ಪುಟ್ಟ, ಮಲ್ಕೊಂಡ ಪುಟ್ಟ, ಈ ತರ ಇದೆ. ಬಟ್ ಪುಟ್ಟ ಕೆಲಸ ಮಾಡೋ ಪುಟ್ಟ ಅಂದ್ರೆ ಪದೇ ಹೇಳಿದ್ರೆ ಮಾಡ್ತಾರೆ. ಸೊ ಅದಕ್ಕೆ ಇದೇ ನಿದರ್ಶನ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.